ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ಹೊರಗಡೆ ಹೋಗಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ, ಸೊ ಇವತ್ತು ಫ್ರೀ ಇದ್ಲು ಅವಳು. ಸರಿ ಹೋಗೋಣ ಅಂತ ಹೇಳಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಶಾಪಿಂಗ್ ಮಾಡೋದಕ್ಕೆ. ಹೌದು, ನಾನು ಅಮ್ಮ ಮನೆಗೆ ಬರೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸೊ ಈಗ ಈ ಸತಿ ಹೋದಾಗ ಏನೆಲ್ಲ ತೊಗೊಬೇಕು ಅಂತ. ಇಲ್ಲ ಯಾರಾದರೂ ರಿಲೇಟಿವ್ಸ್ ಮನೆಗೆ ಹೋಗಬೇಕು ಅಂದಾಗಲೂ ಅಷ್ಟೇನೆ ಫುಲ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಇಲ್ಲಿದ್ದಾಗ ನನಗೆ ಹೋಗೋದಕ್ಕೆ ಈಸಿ ಆಗುತ್ತೆ, ಅಂದರೆ ಹತ್ರ ಆಗುತ್ತೆ. ಅತ್ತೆ ಮನೇಲಿದ್ದಾಗ ಹೋಗ್ಬೋದು, ಅವರೇನು ಹೋಗಬೇಡಿ ಅಂತ ಏನು ಹೇಳೋದಿಲ್ಲ, ಹೋಗ್ಬೋದು. ಬಟ್ ನನಗೆ ದೂರ ಆಗುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಹಾಗಾಗಿ ಅಮ್ಮ ಮನೆಗೆ ಬಂದಾಗ ಒಂದು ಸ್ವಲ್ಪ ಹತ್ರ ಆಗುತ್ತೆ. ಇವಾಗೆಲ್ಲ ನಾನು ಆಚೆ ಹೋದಾಗ ನಾವು ಇಷ್ಟು ಗಂಟೆಗೆ ಬರೋಕ್ಕಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಒಂಚೂರು ಲೇಟ್ ಆದರೂ ಒಂದು 6 o'clock 7 o'clock ಆದರೂ ನಡೆಯುತ್ತೆ, ಕಾರಣಕ್ಕಷ್ಟೇನೆ. ಅದಕ್ಕೋಸ್ಕರ ಅಮ್ಮ ಮನೆಗೆ ಬಂದಾಗ ನಾನು ಹೀಗೆ ಫ್ರೆಂಡ್ಸ್ ಜೊತೆ ಹೋಗೋದು. ಇನ್ನು ಹೋಗ್ತಾ ಆನ್ ದ ವೇ, ಇವಾಗ ಗೊತ್ತೇ ಇದೆ ಸಮ್ಮರ್ ಆಗಿರೋದ್ರಿಂದ ಏನಾದರೂ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ದಾಳಿಂಬೆ ಹಣ್ಣು ಜ್ಯೂಸ್ ತೊಗೊಂಡೆ. ಇವಾಗಂತೂ ಎಳ್ನೀರು ಜ್ಯೂಸಿಂದೆ ಅಭಾವ ಜಾಸ್ತಿ ಆಗಿದೆ. ಸೊ ಚೆನ್ನಾಗಿತ್ತು ಕೋಲ್ಡಾಗಿ. ಇನ್ನು ನಾವು ಬಂದಿರೋದಿಲ್ಲಿ ಓಮ್ ಕಲೆಕ್ಷನ್ಸ್ ಅನ್ನೋದಕ್ಕೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆಗಳನ್ನ, ಬಟ್ ನಾವು ಸೆಲೆಕ್ಟ್ ಮಾಡ್ಕೊಬೇಕು, ಓಕೆನಾ. ನಮಗೆ ಯಾವುದು ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿದ್ದಾವೆ ಎಲ್ಲ ಕಲೆಕ್ಷನ್ಸು, ಎಲ್ಲ ರೀತಿಯಾದಂಥದ್ದು ಇರುತ್ತೆ. ನಿಮಗೆ ಏನೇನು ಬೇಕು ಅನ್ನೋದು ಪ್ರತಿಯೊಂದು ಇರುತ್ತೆ. ನೋಡಿಕೊಂಡು ಹುಡ್ಕೊಬೇಕಷ್ಟೇನೆ. ಅದನ್ನು ಬಿಟ್ಟರೆ ಇನ್ನೇನು ತೊಂದರೆ ಏನಿಲ್ಲ ಅಲ್ಲಿ. ಸೊ ನಾನು ಸಹ ಒಂದೆರಡು ಟಾಪ್ಸ್ ತೊಗೊಂಡೆ. ನಾನು ತೊಗೊಂಡಿರೋದ್ರಲ್ಲಿ ನನಗೆ ಅದು ಟ್ರಯಲಿಗೆ ಕೊಡಲಿಲ್ಲ. ಆ ವೈಟ್ ಕಲರ್ ನಾನು ಇವಾಗ ತೊಗೊಂಡಲ್ಲ, ಅದನ್ನು ನನಗೆ ಟ್ರಯಲಿಗೆ ಕೊಡಲಿಲ್ಲ. ಆ್ಯಂಡ್ ಅದು ನನ್ನ ಸೈಜಿಗೆ ಸಿಗಲಿಲ್ಲ. ಸರಿ ಅಂತ ಸುಮ್ಮನೆ ಆದೆ. ಹಾಗೆಯೇ ಇನ್ನೂ ಒಂದೆರಡು ಟಾಪ್ಸ್ ಹಿಂಗೆ ಆಗೋಯಿತು. ಸ್ಮಾಲ್ ಸೈಜಲ್ಲಿತ್ತು, ಅವ ಬ್ಲೂ ಕಲರ್ ಕಾಣ್ತಿದ್ಯಲ್ಲ, ಸೊ ಅದು ಅಷ್ಟೇನೆ ಎಸ್ ಸೈಜಲ್ಲಿತ್ತು. ಅದು ಕಾಟನ್ ಆಗಿರೋದ್ರಿಂದ ನಾನು ಮತ್ತೆ ವಾಶ್ ಮಾಡಿದ್ರೆ ಅದು ಮತ್ತೆ ಟೈಟ್ ಆಗುತ್ತೆ. ಸೊ ನಂದು ಸೈಜ್ ಬಂದು ಎಮ್. ಸೊ ಎಮ್ ತೊಗೊಂಡ್ರೆ ಬೆಸ್ಟು ಅಂತ ಹೇಳಿ ಹಂಗೂ ತುಂಬಾ ಇಷ್ಟ ಆಗಿತ್ತು, ಚೆನ್ನಾಗಿತ್ತು ಕಾಟನಲ್ಲಿ. ಇವಾಗೆಲ್ಲ ಸಮ್ಮರಿಗೆ ಕಾಟನ್ನೇ ಬೆಸ್ಟ್ ಅಲ್ವಾ, ಹಾಗಾಗಿ ತೊಗೊಂಡಿದ್ದೆ. ಬಟ್ ಬೇಜಾರಾಯಿತು, ನನ್ನ ಸೈಜಿಗೆ ಸಿಗಲಿಲ್ಲ. ಆಮೇಲೆ ಈ ಸತಿ ಏನೋ ಕಲೆಕ್ಷನ್ಸ್ ಅಷ್ಟೊಂದು ಇಲ್ಲ ಅಂತಲೂ ಹೇಳಿದ್ಲು. ಸೊ ಅವಳು ಯಾವಾಗಲೂ ಅಲ್ಲೇ ಹೋಗ್ತಿದ್ಲಂತೆ. ಈ ಸತಿ ಯಾಕೋ ಕಲೆಕ್ಷನ್ಸ್ ಅಷ್ಟೊಂದಾಗಿರಲಿಲ್ಲ, ಬಟ್ ಸೈಜಿಗೆ ಸಿಗ್ತಾ ಇರಲಿಲ್ಲ ಅಷ್ಟೇನೆ. ಅದೇ ಒಂದು ಬೇಜಾರಾಯಿತು ನನಗೆ. ಅಪರೂಪಕ್ಕೆ ಒಂದು ಸತಿ ಹೋಗ್ತಿರ್ತೀವಿ, ಅವಾಗ ಅಂದ್ಕೊಂಡಂಗೆ ಆಗಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ. ಸರಿ ಆಯಿತು ಅಂತ ನಾನು ಸುಮ್ಮನೆ ಅದೇ. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೊಂದು ಸತಿ ಬಂದಾಗ ಹೋದರೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಅದೇ. ಹಾಗೆಯೇ ನಾನು ಅಮ್ಮ ಮನೆಗೆ ಬಂದಾಗಲೇ ಯಾಕೆ ಶಾಪಿಂಗ್ ಹೋಗ್ತೀನಿ ಅಂದರೆ, ಅಲ್ಲಿ ನಮ್ಮ ಅತ್ತೆ ಮನೇಲಿದ್ದಾಗ ನನ್ನ ಹಸ್ಬೆಂಡ್ ಜೊತೆನೇ ಹೋಗಬೇಕು, ಎಲ್ಲಿಗಾದರೂ ಹೋಗಬೇಕು ಅಂತಂದರೆ ಕರ್ಕೊಂಡು ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಾದರೂ ಸಜೆಷನ್ ಕೊಡಲ್ಲ ಅಲ್ವಾ. ಇವಾಗ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ನಾವೇನಾದರೂ ಕೇಳಿದಾಗ ಯಾವುದೋ ಒಂದು ತಗೋ, ನಿನಗೆ ಯಾವ್ದು ಇಷ್ಟ ತಗೋ ಅಂತ ಇರ್ತಾರೆ. ನಮಗೆ ಯಾವ್ದು ಇಷ್ಟ ಆಗಂಗಿದ್ದಿದ್ರೆ ಅವ್ರನ್ನ ಯಾಕೆ ಕೇಳ್ತಿದ್ವಿ ಅಲ್ವಾ. ಸೊ ಅದು ಅವ್ರಿಗೆ ಅಷ್ಟೊಂದಾಗಿ ಗೊತ್ತಿರೋದಿಲ್ಲ ಅಲ್ವಾ. ಸೊ ನಮಗೆ ಗೊತ್ತಿರೋರ ಜೊತೆ ಹೋದರೆ, ಏನಾದರೂ ಸಜೆಷನ್ ಕೊಡೋರ ಜೊತೆ ಹೋದರೆ ನಮಗೂ ಯೂಸ್ಫುಲ್ ಆಗುತ್ತೆ. ಈಗಿನ ಟ್ರೆಂಡಿಗೆ ನಾವು ಸ್ವಲ್ಪ ಚೇಂಜ್ ಆಗೋಣ. ಮನೇಲೇ ಇದ್ದು ನಮಗೆ ಆಚೆಗೆ ಯಾವ ಥರ ಇದೆ ಟ್ರೆಂಡ್ ಅನ್ನೋದೇ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಾನು ಅಷ್ಟೊಂದಾಗಿ ನಮ್ಮ ಅತ್ತೆ ಮನೇಲಿದ್ದಾಗ ನಾನೆಲ್ಲೂ ಶಾಪಿಂಗಿಗೆ ಹೋಗೋದಿಲ್ಲ. ಸೊ ಇಲ್ಲಿ ಅಮ್ಮ ಮನೆಗೆ ಬಂದಾಗ ಹೋಗೋಕ್ಕೆ ನನಗೆ ಫ್ರೆಂಡ್ಸ್ ಇರ್ತಾರಲ್ಲ, ಕರ್ಕೊಂಡು ಬಿಡ್ತಾರೆ ಮನೆಗೆ ಅವರೇನೆ. ಸೊ ಇನ್ನು ಸ್ಲಿಪ್ಪರ್ಸ್ ತೊಗೊಳೋಣ ಅಂತ ನೋಡ್ತಿದ್ದೆ. ನನಗೆ ಯಾವುದೂ ಸೂಟ್ ಆಗಲಿಲ್ಲ. ಆ್ಯಂಡ್ ನನ್ನ ಸೈಜ್ ಬಂದು 9. ಸೊ ಅದಂತೂ ಸಿಗೋದೇ ರೇರ್ ಆಗಿ ಹೋಗ್ಬಿಟ್ಟಿದೆ. ಕಲೆಕ್ಷನ್ಸ್ ಚೆನ್ನಾಗಿದ್ದಾಗ ಸೈಜ್ ಸಿಗಲ್ಲ. ಹಾಗಾಗಿ ಸ್ಲಿಪ್ಪರ್ಸ್ ನೋಡಿದೆ, ಯಾವುದೂ ಇಷ್ಟ ಆಗಲಿಲ್ಲ. ಸರಿ ಅಂತ ಸುಮ್ಮನೆ ಬಂದಿದ್ದಾಯಿತು. ಹಾಗೆ ನೋಡ್ತಿದ್ದೆ, ಅಂದರೆ ಚೆನ್ನಾಗಿದ್ದಾವೆ ಇವಾಗೆಲ್ಲ. ಜೀನ್ಸಿಗೆ ಒಂಥರ ಸ್ಲಿಪ್ಪರು, ಸ್ಯಾರಿಗೆ ಒಂಥರ, ಹಾಗೆ ಕುರ್ತಾಸ್ ಏನಾದರೂ ಹಾಕೊಂಡಾಗ ಅದೊಂಥರ. ಡ್ರೆಸ್ಸಿಗೆ ತಕ್ಕನಾಗಿ ಸ್ಲಿಪ್ಪರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ನೋಡೋಣ ಅಂತ ಟ್ರೈ ಮಾಡಿದೆ, ಬಟ್ ಯಾವುದೋ ಇಷ್ಟ ಆಗಲಿಲ್ಲ ನನಗೆ. ಇದು ನನಗೆ ಈ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ನನಗೆ ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ. ಯಾಕಂದರೆ ನಾವು ಅಲ್ಲಿ ನೋಡಿದಾಗೆ ಒಂಥರ ಇರುತ್ತೆ, ಅದನ್ನು ರಿಸೀವ್ ಮಾಡಿದಾಗೆ ಒಂಥರ ಇರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಆನ್ಲೈನಿಗೆ ಹೋಗೋದಿಲ್ಲ, ಆಫ್ಲೈನೇ ಕಣ್ಣಾರೆ ನೋಡ್ಬಿಟ್ಟು ನಾವು ಟ್ರಯಲ್ ಮಾಡಿ ತೊಗೊಳೋದು ಬೆಸ್ಟ್ ಅಂತ ಅಂದ್ಕೊತೀನಿ. ಸುಮ್ಮನೆ ಆನ್ಲೈನಲ್ಲಿ ತೊಗೊಳೋದು, ತಿರ್ಗಾ ಮತ್ತೆ ರಿಟರ್ನ್ ಕೊಡೋದು, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸು ಎಲ್ಲ ಯಾಕೆ ಅಲ್ವಾ. ಯಾರಿಗೆಲ್ಲ ಆನ್ಲೈನ್ಗಿಂತ ಆಫ್ಲೈನ್ ಶಾಪಿಂಗ್ ಇಷ್ಟ ಇರುತ್ತೆ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇನ್ನು ನಾನು ಎಲ್ಲ ಶಾಪಿಂಗ್ ಮುಗೀತು, ಬಿಲ್ಲೆಲ್ಲ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಇನ್ನು ತಾನ್ಯಂಗೆ ಅಂತ ಐಸ್ ಕ್ರೀಮ್ ತೊಗೊಂಬಂದಿದ್ದೆ. ಸೊ ನಾವು ಐಸ್ ಕ್ರೀಮ್ ತಿನ್ನೋಣ, ಬಿಸಿಲು ಜಾಸ್ತಿ ಇದ್ದಾಗ ಮಕ್ಕಳಿಗೆ ಜಾಸ್ತಿ ಕೇಳೋದೇ ಐಸ್ ಕ್ರೀಮ್ ಅಲ್ವಾ. ಹಾಗಾಗಿ ಏನು ದಿನ ತಿಂದರೆ ಕೋಲ್ಡ್ ಆಗುತ್ತೆ, ಬಟ್ ಅಪರೂಪಕ್ಕೆ ಒಂದು ಸತಿ ಇರಲಿ ಹೋಗಲಿ ಅಂದ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ದಾಯಿತು. ಎಲ್ಲನ ಆಚೆ ಹೋದಾಗ ಮಕ್ಳಿಗೋಸ್ಕರ ಏನಾದರೂ ತಂದರೆ ಆ ಮಕ್ಳಿಗೂ ಖುಷಿ, ಹಾಗೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಸೊ ಅವರು ಏನಾದರೂ ಅಂದ್ಕೊತಾರೆ, ನಮ್ಮಮ್ಮ ಎಲ್ಲ ಆಚೆ ಹೋಗಿದ್ದಾರೆ, ಏನಾದರೂ ತರ್ತಾರೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಏನಾದರೂ ಬರೀ ಕೈಲಿ ಹೋದರೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಅದೊಂಥರ.
ಇನ್ನು ಮಗುಗೆ ಐಸ್ ಕ್ರೀಮ್ ಎಲ್ಲ ಕೊಟ್ಟು ತಿಂದಳು, ನಾನು ಸಹ ತಿಂದಿದ್ದಾಯಿತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತಾ ಇದ್ದೆ. ಈಗಂತೂ ಈ ಬಿಸಿಲಲ್ಲಿ ಎಲ್ಲನ ಆಚೆ ಹೋಗಿ ಬಂದುಬಿಟ್ರೆ ಬೇರೆ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ, ಸಾಕಾಗೋಗಿರುತ್ತೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆಯಪ್ಪ, ನನಗಂತೂ ಇನ್ನು ಸಾಕು, ಎಲ್ಲೂ ಹೋಗೋದು ಬೇಡ, ಮನೆಯಲ್ಲೇ ಇದ್ಬಿಡ್ತೀನಿ, ಇನ್ನೆಲ್ಲೂ ಆಚೆ ಹೋಗೋದೇ ಇಲ್ಲ. ಸೊ ನಾನು ಏನೇನು ಟಾಪ್ಸ್ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದೊಂದು ಟಾಪು, ಇದು ತುಂಬಾ ಚೆನ್ನಾಗಿತ್ತು. ಇದು 250, ಓಕೆ, ಕಾಟನಲ್ಲಿದೆ, ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಇದಕ್ಕೆ ಸ್ಲೀವ್ಲೆಸ್ ಇದೆ, ಅಂದರೆ ನಾನು ಸ್ಲೀವ್ ಹಾಕ್ಸ್ಕೊಬೇಕು, ಸ್ಲೀವ್ಲೆಸ್ ಇದೆ ಅಷ್ಟೇನೆ. ಸೊ ಹಾಗೆಯೇ ಇದಕ್ಕೆ ಒಂದು ಸ್ಟ್ರಗ್ ಥರ ಬರುತ್ತೆ. ಇವಾಗ ನಾವು ಸ್ಲೀವ್ಲೆಸ್ ಏನಾದರೂ ಹಾಕೊಂಡಾಗ ಇದನ್ನು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ನನ್ನ ಹತ್ರ ಇರಲೇ ಇಲ್ಲ, ನಾನು ಇದನ್ನು ಯಾವತ್ತೂ ಯೂಸ್ ಮಾಡೋ ಇರಲಿಲ್ಲ. ಸೊ ಇವಾಗ ಹೆಂಗೋ ಸಿಕ್ತು, ಸರಿ ಇರಲಿ, ಯಾವುದಕ್ಕೂ ಒಂದಿದ್ದರೆ ಯೂಸ್ ಆಗುತ್ತೆ, ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ ಈ ಬ್ಲ್ಯಾಕ್ ಕಲರ್ ಅಲ್ವಾ, ಅದಕ್ಕೋಸ್ಕರ ತೊಗೊಂಡೆ. ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಮೋರ್ ಓವರ್ ನೋಡಿ, ಚೆನ್ನಾಗಿ ಕಾಣ್ತಿದ್ದಲ್ಲ. ಈ ಟಾಪಿಗೆ ಜೀನ್ಸ್ ಹಾಕೊಂಡ್ರು ಚೆನ್ನಾಗಿ ಕಾಣುತ್ತೆ, ಲೆಗ್ಗಿನ್ಸ್ ಹಾಕೊಂಡ್ರು ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಕಲರ್ ಲೆಗ್ಗಿನ್ಸು. ಸೊ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡೆ. ಇನ್ನು ಇದು ಬಂದು ಇದನ್ನು ಸಹ ಟಾಪೇನೇನೆ. ಸೊ ಇದು ಸ್ಲೀವ್ಸ್ ಇದ್ದಾವೆ, ಅಟ್ಯಾಚ್ ಮಾಡಿಸ್ಕೊಬೇಕು. ಇದು ಬಂದು ಎ ಲೈನ್ ಕುರ್ತ, ಇದಕ್ಕೆ ಬೋಟ್ ನೆಕ್ ಇದೆ. ನನಗೆ ಕಲರ್ ಇರಲಿಲ್ಲ ನನ್ನ ಹತ್ರ ಈ ಥರ, ಸೊ ಹಾಗಾಗಿ ತಗೊಂಡೆ. ಇನ್ನು ನೆಕ್ಸ್ಟ್ ಬಂದು ಇದೊಂದು ಸ್ವೆಟ್ ಶರ್ಟ್ ತೊಗೊಂಡೆ. ಈ ಸಮ್ಮರಲ್ಲಿ ಯಾಕೆ ಇದು ಅಂತ ನಾನು ಮತ್ತೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಸೊ ಹಾಗಾಗಿ ಹೋದಾಗ ತೊಗೊಂಬಿಡೋಣ ಅಂತ ತಗೊಂಡೆ. ಇದನ್ನು ಸದ್ಯಕ್ಕೆ ಯೂಸ್ ಮಾಡಲ್ಲ, ಬಟ್ ಇರಲಿ ಅಂತ ತೊಗೊಂಡಿದ್ದೀನಿ. ಕೆಲವೊಂದು ಡ್ರೆಸ್ಸಸ್ನ ಅಮ್ಮನ ಮನೆಯಲ್ಲೇ ಬಿಟ್ಟು ಹೋಗಿರ್ತೀನಿ. ಸೊ ಅಲ್ಲೇನಾದರೂ ಜಾಸ್ತಿ ಕುರ್ತಾಸು ಮತ್ತು ಸ್ಯಾರೀಸ್ ಅಷ್ಟೇ ವೇರ್ ಮಾಡೋದು ಅತ್ತೆ ಮನೇಲಿದ್ದಾಗ. ಸೊ ಅಮ್ಮ ಮನೆಗೆ ಬಂದಾಗ ಈ ಥರದ್ದೆಲ್ಲ ವೇರ್ ಮಾಡ್ತೀನಿ, ನನಗೇನು ಅಭ್ಯಂತರ ಇಲ್ಲ. ಇಲ್ಲಿ ಅಲ್ಲೆಲ್ಲ ಹಳ್ಳಿ ಕಡೆ ಅಲ್ವಾ, ಸೊ ಹಾಗಾಗಿ ಎಲ್ಲಿ ಯಾವ ಥರ ಇರಬೇಕು ಆ ಥರ ಇದ್ದರೆ ನಮಗೂ ಒಳ್ಳೆಯದು ಅಂತ ಹೇಳಿ. ಸೊ ಕೆಲವೊಂದು ಡ್ರೆಸ್ಸಸ್ ಹಂಗಂತ ನನಗೆ ಇಷ್ಟ ಇಲ್ದಿರೋ ಥರ ನಾನೇನಿಲ್ಲ. ಸೊ ನನಗೇನು ಇಷ್ಟ ಆಗುತ್ತೆ ಅದನ್ನು ಮಾಡ್ತಿದ್ದೀನಿ ಅಷ್ಟೇನೆ. ಎಲ್ಲಾದರೂ ಒಂದು ನಮ್ಮಮ್ಮ ಅಪ್ಪ ಅಮ್ಮ ಓಕೆ, ನೀನು ಮದುವೆ ಆದಮೇಲೆ ಯಾವ ಥರನಾದರೂ ಡ್ರೆಸ್ ಹಾಕೊಬೋದು ಅಂದರೆ, ಮೊದಲೆಲ್ಲ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್ ಅಂದರೆ ಸಖತ್ ಸ್ಟ್ರಿಕ್ಟು. ಇವಾಗನ ಪರವಾಗಿಲ್ಲ, ನಾನು ಮನೇಲಿದ್ದಾಗ ನನ್ನ ತಮ್ಮನ ಟೀ ಶರ್ಟ್ಸ್ ಆಗಿರ್ಬೋದು, ಅವನದೇ ಬಟ್ಟೆ ಹಾಕ್ಕೊಂಡ್ರು ಏನೂ ಅಂತಿರಲಿಲ್ಲ. ಮೊದಲೆಲ್ಲ ಈ ಥರ ಬೆಳೆದೋಳೆ ಅಲ್ಲ ನಾನು. ಸೊ ನನಗೂ ಒಂದು ಕೆಲವೊಂದು ಆಸೆಗಳು ಇದ್ದಾವೆ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಇವಾಗೇನಿಲ್ಲ, ಅವರು ಏನು ಅನ್ನಲ್ಲ, ನೀನು ಈ ಥರ ಯಾಕೆ ಹಾಕಿದ್ಯಾ ಬಟ್ಟೆನ, ಆ ಥರ ಯಾವುದು ಅಂತ. ಬಟ್ ಏನು ಅಂದರೆ ನಮ್ಮ ಲಿಮಿಟ್ಸ್ ಏನಿದೆ ಅದನ್ನು ನಾವು ತಿಳ್ಕೊಬೇಕಷ್ಟೇನೆ. ನಾವು ಮದುವೆ ಆಗಿದ್ದೀವಿ, ಮಕ್ಕಳಿದ್ದಾರೆ, ಸೊ ಯಾವ ರೀತಿಯಾಗಿ ಕಂಫರ್ಟಬಲ್ ಆಗಿರಬೇಕು ನಮಗೂ ಸಹ. ಆ ಥರ ಹಾಕ್ಕೊಂಡ್ರೆ ಯಾರು ಏನಂತಾರೆ ಅಲ್ವಾ, ಅದಕ್ಕೋಸ್ಕರ ನಮಗೇನು ಇಷ್ಟ ಇರುತ್ತೆ ಅದನ್ನು ನೋಡಿ ಇರೋದು ಒಂದು ಲೈಫು, ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.